ಹಲೋ, ನಿಮಗೆ ಎಲ್ಲ ಹೊಸ ವರ್ಷ ಮುಗೀತು, ನಿಮ್ಮ ಸಂಭ್ರಮವೆಲ್ಲ ಮುಗೀತು ಅಂದ್ಕೊತೀನಿ. ದಯವಿಟ್ಟು ಒಂದೆರಡು ನಿಮಿಷ ಈ ಕಡೆ ಗಮನ ಕೊಡಿ. ಸ್ನೇಹಿತರೆ, ಈ ಬಾಂಗ್ಲಾದೇಶ ವಲಸೆ ಕುರಿತಾಗಿ ಮತ್ತೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಈ ಒಂದೆರಡು ಮೂರು ವಿಡಿಯೋಗಳು ನೋಡ್ಕೊಂಡು ಬನ್ನಿ, ನಂತರ ಮಾತಾಡೋಣ. ಮುಂಜಾನೆಯಿಂದಲೇ ಗೋವಾ ಸರ್ಕಾರದಿಂದ ಮನೆಗಳ ತೆರವು ಕಾರ್ಯ ನಡೀತಾ ಇದೆ. ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ತೆರವಿಗೆ ಮುಂದಾಗಿರುವಂತದ್ದು ಗೋವಾ ಸರ್ಕಾರ. ಇಟಾಚಿಗಳು ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಧ್ವಂಸ ಮಾಡಿತ್ತು. 10 ಗೋಗರದ್ರು ಕ್ಯಾರೆಯನ್ನದ ಕೆಡಿಬಿ ಅಧಿಕಾರಿಗಳು 20ಕ್ಕೂ ಹೆಚ್ಚು ಮನೆಯನ್ನ ಒಡೆದು ಹಾಕಿದ್ದಾರೆ. ಬಂದ್ರಲ್ಲ, ಏನು ಗೊತ್ತಾಯ್ತು ಇದರಿಂದ? ಇಲ್ಲಿ ಸುಮಾರು 10-15 ವರ್ಷದ ಹಿಂದೆನೆ ಗೋವೆಯನ್ನು ಕಟ್ಟಿ ಬೆಳೆಸಿದವರು ಕನ್ನಡಿಗರು. ಸ್ನೇಹಿತರೆ, ಒಂದು ಕಾಲದಲ್ಲಿ ಗೋವಾ ಕನ್ನಡಿಗರದೇ ಆಗಿತ್ತು. ನಂತರದ ದಿನಗಳಲ್ಲಿ ಉತ್ತರ ಕರ್ನಾಟಕದ ಅನೇಕ ಜನಗಳು ಗೋವೆಗೆ ಗುಳೆ ಹೋಗಿ ಗೋವೆಯನ್ನು ತಮ್ಮ ಬೆವರು ಹರಿಸಿ, ಅಕ್ಷರಶಃ ರಕ್ತವನ್ನು ಹರಿಸಿ ಗೋವೆಯನ್ನು ಅಚ್ಚುಕಟ್ಟಾಗಿ ಕಟ್ಟಿದವರು ಕನ್ನಡಿಗರು. ಆದರೆ ರಾತ್ರೋರಾತ್ರಿ ಯಾವುದೇ ನೋಟಿಸ್ಗಳನ್ನು ಕೊಡದೆ, ಏನೂ ಮುಂಜಾಗ್ರತೆ ವಹಿಸ್ತೇನೆ, ಮಳೆ ಆಗ್ತಾ ಇದೆ, ರಾತ್ರೋರಾತ್ರಿ JCB ನುಗ್ಗಿಸಿ ನೂರಾರು ಕನ್ನಡಿಗರ ಮನೆಗಳನ್ನು, ಗುಡಿಸಲುಗಳನ್ನು, ಗುಡಿಗಳನ್ನು, ಮಸೀದಿಗಳನ್ನು ಕೆಡವಿ ಹಾಕಿರ್ತಕ್ಕಂಥ ಗೋವಾ ಸರ್ಕಾರ. ಜೊತೆಗೆ ಇಲ್ಲೇ ಯಶವಂತಪುರ ಅಥವಾ ಪೀಣ್ಯದಲ್ಲಿ ಇದೇ ಅನೇಕ ಇಲ್ಲಿ ಬೆಂಗಳೂರಿನ ಶಾಸಕರೇ ಆ ಖಾಸಗಿ ಜಾಗದಲ್ಲಿ ಹಾಕಿರ್ತಕ್ಕಂತಹ ಯಾದಗಿರಿ, ರಾಯಚೂರು, ಬಿಜಾಪುರ ಜಿಲ್ಲೆಯ ಜನರ ಗುಡಿಸಲುಗಳನ್ನು ಯಾವುದೇ ಒಂದು ಕಾರಣವನ್ನು ಕೊಡದೆ, ಅವರಿಗೆ ಒಂದಷ್ಟು ಸೂಚನೆಗಳನ್ನು ನೀಡದೆ ಒಡೆದು ಹಾಕಿರ್ತಕ್ಕಂಥ ಸಂಗತಿಗಳನ್ನು ನೋಡಿದ್ರಿ. ಆದರೆ ಇಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದಾಗ ಯಾವ ಒಬ್ಬ ಎಡಚರನಾಗಲಿ, ಬಲಚರನಾಗಲಿ, ಯಾವ ಒಬ್ಬ ಮಲಯಾಳಿ ಆಗಲಿ, ಯಾವ ಒಂದು ಕೇರಳ ಸರ್ಕಾರ ಆಗಲಿ ಹೋಗಲಿ, ನಮ್ಮದೇ ಸರ್ಕಾರವೂ ಕೂಡ ಒಂದಿಂಚು ಕರುಣೆ ತೋರಿಲ್ಲ, ಒಂದು ಮಾತು ಕೂಡ ಅವರಿಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ. ತಿಳ್ಕೋಬೇಕಾದಂಥ ವಿಚಾರ, ನಾವುಗಳು ಕೂಡ ನಮ್ಮವರ ಒಂದು ನೆಮ್ಮದಿಗೆ ಕೊಳ್ಳಿ ಬಿದ್ದಾಗ ಒಂದು ಧ್ವನಿ ಕೂಡ ಹಾಕಿಲ್ಲ. ಇಂಥ ಕಾಲಘಟ್ಟದಲ್ಲಿ ಎಲ್ಲಿಂದನೋ ಬಂದಿರತಕ್ಕಂಥ ಜನಗಳ ನಮ್ಮ ಸರ್ಕಾರ ಜಮೀನಿನಲ್ಲಿ ಅಕ್ರಮವಾಗಿ ಮನೆಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಮನೆಗಳನ್ನು ಏನೋ ನೋಟಿಸ್ಗಳನ್ನು ಒಂದಾದ ಮೇಲೆ ಒಂದು ನೋಟಿಸನ್ನು ಸರ್ಕಾರ ಕೊಟ್ಟು ಆ ಮನೆಗಳನ್ನು ಕೆಡವಿದರೆ ಇಡೀ ಮಲಯಾಳಿ ಆಗಿರಬಹುದು, ಇಡೀ ಭಾರತವೇ ಒಂದು ತರಹದಲ್ಲಿ ಕನ್ನಡಿಗರನ್ನು ನೋಡುವಂತಹ ಪರಿಸ್ಥಿತಿ ಕಾಲದಲ್ಲಿ ನಾವು ಇವತ್ತಿದ್ದೀವಿ. ಕನ್ನಡಿಗರ ನೋವಿನ ಒಂದು ಕೂಗಿಗೆ ಯಾರು ಕೂಡ ಕಿವಿಗೊಡಲಿಲ್ಲ. ಎಲ್ಲಿಂದಲೋ ಬಂದವರ ಕೂಗಿಗೆ ಇವತ್ತು ಇಡೀ ಜಗತ್ತು ಕಿವಿಗೊಡ್ತಾ ಇದೆ. ಕಾರಣ ಏನಂತಂದರೆ ಸ್ನೇಹಿತರೆ, ನಾವು ಒಗ್ಗಟ್ಟಿಲ್ಲ. ನೀನು ಆ ಜಾತಿ, ನಾನು ಈ ಜಾತಿ, ನೀನು ಆ ಧರ್ಮ, ನಾನು ಈ ಧರ್ಮ ಅನ್ನುವ ಕಚ್ಚಾಟದಲ್ಲೇ ಏನು ಕಾವೇರಿಯಿಂದ ಗೋದಾವರಿ ಇದ್ದ ನಾಡಿವತ್ತು ಬರೀ ಬೀದರಿಂದ ಮೈಸೂರುವರೆಗೆ ಬಂದು ಮಾತ್ರ ಕೂಳ್ತಿದೆ. ಇದನ್ನೂ ಕೂಡ ನಾವು ಕೈಯಿಂದ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲೇ ಕನ್ನಡಿಗನ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ನೋಡ್ಕೊಂಡು ಬನ್ನಿ ಈ ವಿಡಿಯೋಗಳನ್ನು. ಕನ್ನಡ ಮಾತಾಡೋ, ಹಿಂದಿಲೂ ಮಾತಾಡಿ, ಕನ್ನಡ ಮಾತಾಡಪ್ಪ. ಕನ್ನಡ ಮಾತಾಡ್ಬೇಕು ನೀನು. ನೋಡಿದ್ರಲ್ಲ ಈ ವಿಡಿಯೋಗಳನ್ನ. ನಮ್ಮ ನಾಡಲ್ಲೇ ಎಲ್ಲಿಂದಲೋ ಉತ್ತರ ಭಾರತದಿಂದ ಬಂದಿರತಕ್ಕಂಥ ಒಬ್ಬ ಹಿಂದಿಗ ನಮ್ಮ ಮೇಲೆ, ನಮ್ಮ ನಾಡಲ್ಲೇ ದೌರ್ಜನ್ಯ ಮಾಡ್ತಾ ಇದ್ದಾನೆ. ನಮ್ಮನ್ನು ಎದುರಿಸಿ ನಿಲ್ತಾ ಇದ್ದಾನೆ. ನಮ್ಮನ್ನು ಹೇಗಾದರೂ ಮಾಡಿ ತುಳಿದು ಅವನು ನಮ್ಮ ಹಕ್ಕನ್ನು ಕಸಿದು ಬಿಟ್ಟಿದ್ದಾನೆ. ಆಲ್ರೆಡಿ ಕಸಿಯುವ ಹಂತ ಅಲ್ಲ, ಕಸಿದು ಬಿಟ್ಟಿದ್ದಾನೆ. ಆದರೆ ಇವಾಗಲೂ ಕೂಡ ನಾವು ಕನ್ನಡಿಗರು, ನಾನು ಕಾಂಗ್ರೆಸ್ಸು, ನೀನು BJP,
ನಾನು ಆ ಪಕ್ಷ ನೀನು ಈ ಪಕ್ಷ ಅಂತ ಕಚ್ಚಾಡ್ಕೊಂಡು ಬದುಕ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ನಮ್ಮಗಳ ಪರಿಸ್ಥಿತಿ ಇಡೀ ಭಾರತದಲ್ಲೇ ಮತ್ತಾರಿಗೂ ಬಂದಿಲ್ಲ. ನಮ್ಮ ನಾಡಲ್ಲೇ, ನಾವು ಕಟ್ಟಿರ್ತಕ್ಕಂಥ ನಾಡಲ್ಲೇ ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ಮುಂದಿನ ಪೀಳಿಗೆಗೆ ಉದ್ಯೋಗ ಸಿಗ್ತಾ ಇಲ್ಲ. ನಮ್ಮ ನಾಡಲ್ಲೇ, ನಮ್ಮ ಜಮೀನಲ್ಲೇ ನಮಗೆ ಮನೆಗಳನ್ನು ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮ ರಾಜ್ಯಲ್ಲೇ ನಮ್ಮ ಹಕ್ಕುಗಳಿಗೆ ಬೆಲೆ ಸಿಗ್ತಾ ಇಲ್ಲ, ನಮ್ಮ ಕೂಗಿಗೆ ಬೆಲೆ ಸಿಗ್ತಾ ಇಲ್ಲ. ಯಾಕಂತಂದರೆ ನಮ್ಮ ಕಚ್ಚಾಟ, ನಮ್ಮ ಸ್ವಾರ್ಥ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ನನ್ನ ಮನೆ ಮಕ್ಕಳು ಚೆನ್ನಾಗಿದ್ದರೆ ಸಾಕು ಅಂತ ಹೋಗ್ತಾ ಇದ್ದೀವಿ. ಆದರೆ ಇದು ಎಲ್ಲಿವರೆಗೆ ನಡೆಯುತ್ತೆ? ಇನ್ನೊಂದು ಬಹಳ ದಿನ ಇಲ್ಲ, ತುಂಬ ಹತ್ತಿರದಲ್ಲಿದೆ. ಇಡೀ ಕನ್ನಡದ ಕುಲವೇ ಸರ್ವನಾಶ ಆಗುವ ಅಳಿವಿನ ಅಂಚಿಗೆ ಬಂದು ನಿಂತಿದ್ದೀವಿ ಸ್ನೇಹಿತರೆ. ನೆನಪಿಟ್ಕೊಳ್ಳಿ, ನಾನು ಯಾವುದೇ ಒಬ್ಬ ಪಕ್ಷದ ಕಾರ್ಯಕರ್ತನಲ್ಲ, ಯಾವುದೇ ಧರ್ಮ ಜಾತಿಯನ್ನು ನಾನು ಹೇಳ್ಕೊಂಡು ಮಾತಾಡ್ತಾ ಇಲ್ಲ. ಇಡೀ ಕನ್ನಡದ ಕುಲವನ್ನು ಒಂದು ಅರ್ಥೈಸ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ದಯವಿಟ್ಟು ಎಚ್ಚರಾಗಿ. ಈ ವಲಸೆ, ಅಕ್ರಮ ವಲಸೆಯನ್ನು ನೇರವಾಗಿ ವಿರೋಧಿಸಬೇಕಾಗಿದೆ. ಕೂಡಲೇ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ, ಕೇಳಬೇಕಾಗತ್ತೆ. ಸರ್ಕಾರ ಕೂಡಲೇ ಕಾನೂನು ತರಬೇಕು. ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಬಿದ್ದೋದಿದ್ರ ಫಲವಾಗಿಯೇ ಇವತ್ತು ಆ ಗಡಿಯಿಂದ ಅಸಂಖ್ಯಾತ ಬಾಂಗ್ಲಾ ವಲಸಿಗರು ಇವತ್ತು ಕರ್ನಾಟಕಕ್ಕೆ ನುಗ್ಗಿ ಬರ್ತಾ ಇದ್ದಾರೆ. ಇವತ್ತು ನಾವು ಕರ್ನಾಟಕ ಸರ್ಕಾರವನ್ನು ಕೇಳದೆ ಹೋದರೆ ನಾವು ಎಲ್ಲಿ ಹೋಗೋಣ ಸ್ವಾಮಿ? ಮುಂದಿನ ಒಂದು ಭವಿಷ್ಯವನ್ನು ನಾವು ಇವತ್ತು ಅರ್ಥಕೊಳ್ಬೇಕಾಗತ್ತೆ. ಹೀಗಾಗಿ ಕೂಡಲೇ ಆಗ್ರಹಿಸಬೇಕು. ಕರ್ನಾಟಕಕ್ಕೆ ಬರುವ ಪ್ರತಿಯೊಂದು ರೈಲ್ವೆ ಗಾಡಿಯನ್ನು ಪೊಲೀಸರು ತಪಾಸಣೆ ಮಾಡಬೇಕು. ಅಕ್ರಮ ವಲಸಿಗರು ಕಂಡ್ರೆ ಕೂಡಲೇ ಅವ್ರನ್ನ ಹಿಡಿದು ಹೊರ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ, ಬೆಂಗಳೂರಲ್ಲಿ ಪೊಲೀಸರು ಶೀಘ್ರವಾದಂಥ ಕ್ರಮಗಳನ್ನು ತಗೊಂಡು ಅಲ್ಲಲ್ಲಿ ಇರ್ತಕ್ಕಂಥ ಬಾಂಗ್ಲಾ ವಲಸಿಗರನ್ನ ಆಗಿರ್ಬೋದನ್ನ ಹಿಡಿದು ಆಚೆ ತಳ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ಬೇಕು. ಜೊತೆಗೆ ಅನಿಯಂತ್ರಿತವಾಗಿ ಬರ್ತಕ್ಕಂಥ ಉತ್ತರ ಭಾರತದ ವಲಸೆಯನ್ನು ಜನರೇ ತಡಿಬೇಕಾಗತ್ತೆ. ಯಾಕಂದರೆ ನಾವಿವತ್ತು ಒಕ್ಕೂಟ ಸರ್ಕಾರದಲ್ಲಿ ಬದುಕ್ತಾ ಇದ್ದೀವಿ. ಹೀಗಾಗಿ ಯಾರು ಹಿಂದಿಗೆ ಬರ್ತಾನೋ ಅವನಿಗೆ ಅವಕಾಶಗಳನ್ನು ಕೊಡೋದು ಬೇಡ. ನಿಮ್ಮ ಹಳ್ಳಿಗಳಲ್ಲಿ, ಬೆಂಗಳೂರು ಅಂತ ನಾವು ಬಿಟ್ಬಿಡೋಣ. ಇವಾಗ ಬೆಂಗಳೂರು ನಮ್ಮ ಕೈಯಲ್ಲಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಜಿಲ್ಲಾ ಕೇಂದ್ರ ಆಗಿರಬಹುದು ಅಥವಾ ತಾಲೂಕು ಕೇಂದ್ರಗಳಲ್ಲಾಗಿರ್ಬೋದು, ಅವರ ಭಾಷೆಯಲ್ಲಿ ನಾವು ಮಾತಾಡೋದು ಬೇಡ. ಹಿಂದಿಲಿ ಮಾತಾಡಿದರೆ ಕನ್ನಡದಲ್ಲೇ ಮಾತಾಡೋಣ ಅನ್ನುವಂಥ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ, ಒಂದು ಸಣ್ಣ ಸಣ್ಣ ಸ್ಟೆಪ್ ಮುಂದಡಿ ಇಡೋದ್ರಿಂದ ನಮ್ಮನ್ನು ನಾವು ಉಳಿಸ್ಕೋಬೋದು ಸ್ನೇಹಿತರೆ. ಒಂದಷ್ಟು ದಿನ ಮುಂದೆ ತಳ್ಳಬಹುದು. ಇಲ್ಲ ಅಂತಂದರೆ ನಮ್ಮ ಗುಲಾಮಗಿರಿ, ಕನ್ನಡದ ಕುಲ ಅಳಿವಿನ ಅಂಚು ತುಂಬ ಹತ್ತಿರದಲ್ಲಿದೆ. ದಯವಿಟ್ಟು ನೀನು ಆ ಪಕ್ಷ, ಈ ಪಕ್ಷ, ಎಡ ಬಲ, ನೀನು ಆ ಜಾತಿ ಈ ಜಾತಿ ಅನ್ನುವುದೆಲ್ಲವನ್ನು ಬಿಡ್ರಿ. ಒಂದಾಗಿ ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊಂಡು ಒಂದಾಗಿ ಒಗ್ಗೂಡಿ ಈ ವಿಚಾರವನ್ನು ವಿರೋಧಿಸಿ ವಲಸೆಯನ್ನು ತಡೀರಿ, ಕನ್ನಡ ಜನಾಂಗವನ್ನು ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ಶರಣಾರ್ಥಿ.